ಹೇ ವಾಟ್ಸಪ್ ಗಾಯ್ಸ್, ಇವತ್ತು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಂದರೆ ಇಷ್ಟು ದಿವಸ ಗ್ಯಾಪ್ ಬಿಟ್ಟು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ನನಗೂ ಕಂಟೆಂಟ್ ಸಿಗಾತಿರ್ಲಿಲ್ಲ. ಇವತ್ತು ಕಂಟೆಂಟ್ ಏನಿಲ್ಲ, ಆದರೆ ನಮ್ಮ ತಮ್ಮನ ಬರ್ಡೇ ಐತಿ. ಎದಕ್ಕೆ ಬರ್ತಡೇ ಬ್ಲಾಗ್ ಮಾಡ್ತೇನೆ ಅಂದ್ರೆ ನನಗೂ ಕಂಟೆಂಟ್ ಯಾವುದೂ ಸಿಗಾತಿಲ್ಲ. ಬಿಸಿಲು ಭಾಳ ಐತೆ ಹೊರಗೆ. ಓಕೆ, ಇದು ನಮ್ಮ ಅಣ್ಣನ ಸ್ಟುಡಿಯೋ. ಕೇಳ್ರಿ, ಯಾಕೆ ಬರ್ತ್ಡೇ ವ್ಲಾಗ ಮಾಡ್ತೀನಿ ಅಂತಂದ್ರೆ ನನಗೂ ಕಂಟೆಂಟ್ ಸಿಗಾತಿಲ್ಲ. ಸೊ ಅದಕ್ಕೆ ನಾ ಈಗ ಮತ್ತೊಂದು ವ್ಲಾಗ್ ಬರ್ತ್ಡೇ ಮಾಡಂತೀನಿ. ಅದ್ರ ನಮ್ಮ ತಮ್ಮಂದ, ಅಂದ್ರೆ ಇದು ನಮ್ಮ ಕಸಿನ್ ತಮ್ಮಂದ. ನಂಗಂತೂ ಯಾರು ತಮ್ಮ ಇಲ್ಲ, ನಮ್ಗೆ ಅಣ್ಣ ಲಾಸ್ಟ್. ಸೊ ಇವತ್ತು ಹುಬ್ಳಿಗೆ ಹೋಗಿ, ಅಲ್ಲೇ ಐತೆ ಅವತ್ತು ಮನೆ ಹುಬ್ಳ್ಯಾಗ ಐತಿ. ಹುಬ್ಳಿಗೆ ಹೋಗಿ ಅಲ್ಲೇ ಬರ್ತ್ಡೇ ಮಾಡ್ದೆ. ಸದ್ಯ ಮಟ್ಟಿಗೆ ನಂಗಂತೂ ಕಂಟೆಂಟ್ ಯಾವುದೂ ಸಿಗಾತಿರಲಿಲ್ಲ. ಅದಕ್ಕೆ ನಾ ಇದನ್ನ ಒಂದು ಮಾಡಿಬಿಡೋಣ ಹೋಗಲಿ. ಮತ್ತು ನಂಗೆ ಯೂಟ್ಯೂಬ್ದಾಗ ಹಾಕೋಕ್ಕೆ ಯಾವುದೂ ವೀಡಿಯೋನೇ ಇಲ್ಲ. ಈಗ ಮಾಡ್ಬೇಕು, ನಾ ಶಾರ್ಟ್ ವೀಡಿಯೋಸ್ ಮಾಡಬೇಕು. ಅದಕ್ಕೆ ನಾನು ಈಗ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ನಾ ಈಗ ಆಲ್ರೆಡಿ ರೆಡಿ ಆಗಿಲ್ಲ, ಆದ್ರೆ ನಾ ಈಗ ಚರ್ಚಿಂದ ಬಂದೆ, ಅದಕ್ಕೆ ರೆಡಿ ಆಗಿದ್ದೆ. ನಮ್ಮ ಕಡೆ ಇದು ನೋಡ್ರಿ, ತೋರಿಸ್ತೀನಿ. ಬರ್ಡ್ಸ್ ಅದ ನೋಡ್ರಿ, ಎರಡು ಅದಾವೆ. ಈಗ ಒಂದಿತ್ತು, ಅದನ್ನು ಸಾತೋತ. ಅದು ಬಿಟ್ರೆ ಇವು ಕೋಳಿ. ಇಲ್ಲಿ ಫೈಟ್ರ್ ಐತಿ. ಫೈಟ್ರ್ ಹೆಂಗೆ ನಿಂದಿರ್ತೈತಿ ನೋಡ್ರಿ, ಅದು ಕೂತೈತ್ರಿ. ಅದು ಭಾಳ ಇದೈತಿ, ಭಾಳ ಪಿಚಿಗೆ ಅದ ನಾವು. ಸೊ ಗೈಸ್, ಆಮೇಲೆ ಸಿಗ್ತೀನಿ, ವೇಟ್ ಮಾಡಿರಿ. ಮನೆಯಿಂದ ಹೋಗಬೇಕಾದ್ರೆ ಸಿಗ್ತೀನಿ. ಅಂದ್ರೆ ಈಗ ಜಸ್ಟ್ ಬಂದ, ನಾಷ್ಟನೂ ಮಾಡಿಲ್ಲ, ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಬಾಯ್. ನಾವು ಹುಬ್ಳಿಗೆ ಹೊಂಟೇವಿ. ಈಗ ನಾನು ನಮ್ಮ ಅಣ್ಣ ಅದೇವಿ. ನಾವು ಶೂಟ್ ಮಾಡಿ ಬಂದ ವಾಯ್ಸ್ ಕೇಳಂಗಿಲ್ಲ, ಗೊತ್ತೈತೆ ನಂಗೆ. ಅದ್ರ ಅಡ್ಜಸ್ಟ್ ಮಾಡ್ಕೋರಿ. ಗಾಡಿ ಹೊಡೆಯತ್ತೇನೆ. ಈಗ ಗಾಡಿ ಹೊಂಟೈತಿ, ಊರಿಗೆ ಹುಬ್ಳಿಗೆ ಹೊಂಟೇವಿ. ಅದಕ್ಕೆ ಈಗ ಮಾತಾಡೋಕ್ಕಾಗಲ್ಲ. ಸೊ ಹುಬ್ಳಿಗೆ ಹೋದ್ಮೇಲೆ ಬರ್ತೀನಿ, ಅಲ್ಲಿ ಮಟ್ಟ ಬಾಯ್. ಹಾಯ್ ಗೈಸ್, ಇಲ್ಲಿ ನಾವು ಮನ್ಯಾಗ ಬಂದು ಕುಂತಿದ್ವಿ. ನಾನು ಮನ್ಯಾಗ ಬಂದು, ಯಾರ ಮನ್ಯಾಗ? ನಮ್ಮ ಅಂಕಲ್ ಮನ್ಯಾಗ ಬಂದು ಕುಂತಿದ್ವಿ. ಬೇಸರ ಆದಿಲ್ಲ ನೋಡಿ, ಮಗ ಮುಚ್ಚಗಳಾಗತಾನು. ಅವಂತೂ ಮಾತಾಡೋಣಂದ್ರೆ ಫುಲ್ ಬಿಸಿ ಆಗ್ಬಿಟ್ಟಾನ ಮೊಬೈಲ್ದಾಗ. ನಾಳೆ ಒಂದು ರೀಲ್ ಹಾಕ್ತಾನಂತೆ, ಶೂಟ್ ಮಾಡ್ಯಾನ ಇವತ್ತೊಂದು. ನಾಳೆ ಅಪ್ಪು ಸರ್ದು ಬರ್ಡೇ, ನಾಳೆ ಹಿಂದಿನ ಬರ್ಡೇ. ಸೊ ಅಪ್ಪು ಸರ್ಗೆ ವಿಡಿಯೋ ಎಡಿಟ್ ಮಾಡಂತಾನ. ಇವ ಮಕ್ಕ ತರ್ಸಕ್ಕೆ ಒಳ್ಳೆಣ ಅದಾನ. ಗಾಯ್ಸ್ ಮಕ ತೋರ್ಸಕ್ಕೆ ಒಳ್ಳೆಣ ಅಂತಾನ. ತೋರ್ಸು ಮಕ, ಹೇಳಾಗುದಿಲ್ಲ. ಫುಲ್ ಇದು ಫೇಮಸ್ ಆಗಿ ತಗೊಲೆ. ಗೈಸ್, ನಾ ಮಕ್ಕ ಹಾಕತ್ತಿದ್ದೆ, ಇವ್ ಪಿಟಿಗೆ ಬ್ಲಾಗ್ ಮಾಡಂದ, ವಿಡಿಯೋ ಮಾಡಕತ್ತೀನಿ. ಅಂದ್ರೆ ಇವ್ ಮಕ ತೋರ್ಸಾತಿಲ್ಲ, ಈಗ ತೋರಿಸಿದ ನೋಡ್ರಿ. ಬಸ್ ಗೈಸ್, ಈಗ ನಾವು ಇವ್ದು ಬರ್ಡೇ ಐತೆ ಅಂತೇಳಿ ಇವ್ಗೆ ಏನಾರ ಕೊಡ್ಸಾಕಂತ ಬಂದ್ವಿ. ನೋಡೋದಾದ್ರೆ ಬರೀ ಇದನ್ನ ತಗೊಂಡಾನ. ಈಗ ನಾವು ವಿಶಾಲ್ ಮಾರ್ಟಿಗೆ ಬಂದೇವಿ. ಅವಂಗೆ ಇನ್ನೂ ಏನೋ ತೊಗೊಳಕ ಐತಿ, ಅದಕ್ಕೆ ಫುಲ್ ಕ್ಯೂರಿಯಾಸಿಟಿ ಒಳಗದ. ನಾನು ನಮ್ಮ ಅಣ್ಣ ಬಂದೇವಿ ಇವ್ನು ಕೊಡ್ಸಾಕಿ. ಬರೀ ಪೌಚ್ ಅಂದ್ರೆ ಕಂಪಾಸ್ ಬಾಕ್ಸ್ ತೊಗೊಂಡಾನ. ಬರೀ 199 ಬಂತು. ಬರೀ ಎಲ್ಲರಿಗೂ ಬೇಕಾದ್ರೆ. ಓಕೆ, ಈಗ ನಮ್ಮ ಮಾತು ವಿಶಾಲ್ ಮಾಡಿಕೊಂಡೇನೆ. ನಮಗೆ ಬರ್ತ್ಡೇ ಗಿಫ್ಟ್ ಕೊಡೋಕೆ ನಾವಿಬ್ರು ಹೊಂಟೀವಿ. ಈಗ ಕೊಡೋಕಲ್ಲ, ತೊಗೊಂಬರ. ನಾವಿಬ್ರು ಹೊಂಟೀವಿ. ಈಗ ನಮ್ಗೆ ಏನೇನು ಸಿಗ್ತೈತಿ ಅಂತ ತೊಗೊಂಡೆ. ರೊಕ್ಕ ಕಮ್ಮಿ ಅದಾವೆ, ರೊಕ್ಕಿಲ್ಲ.
ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಕಂಟೆಂಟ್ ಒಂದು ಸಿಗೋಲ್ದ, ಅದಕ್ಕೆ ಬರೀ ಬರ್ತಡೇದ ಮನ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಇದು ಹೊಟ್ಟೆ ಕಂಟೆಂಟ್ ಅದು ಸಿಗಿಲ್ಲ. ಅದಕ್ಕೆ ಈಗ ಕಂಟೆಂಟ್ ಸಿಗ್ಬೇಕಂದ್ರೆ ನಾವು ಹುಡುಕ್ಯಾಡ್ಬೇಕು. ಟ್ರ್ಯಾಂಕ್ ಅದು ಮಾಡೋಕೆ ಬರಲ್ಲ, ಅದ ಮನ್ಯಾಗ ಬೈತಾರ. ಟ್ರ್ಯಾಂಕ್ ಮಾಡಿದ್ರೆ ಅನಸ್ಟ್ರಿಕ್ಟ್ ಅದ ಅಂತಲ್ಲ, ಆದ್ರೆ ಟ್ರ್ಯಾಂಕ್ ಮಾಡಕ್ಕೆ ಬರಲ್ಲ, ಬೈತಾರೆ. ಅಷ್ಟು ದೊಡ್ಡ ರಿಸ್ಕ್ ತೊಗೊಳಕ್ಕೆ ಬರಲ್ಲ ಹಂಗೆ. ಇನ್ ಫ್ಯೂಚರ್ ಮಾಡೋಣ, ಮಾಡಿ ಸದ್ಯ ಮಟ್ಟಿಗೆ ಬರೇ ಈ ಥರ ಬ್ಲಾಗ್ಸ್ ಬರ್ತಾವೆ. ವೇಟ್ ಮಾಡಿರಿ ಗಾಯ್ಸ್. ಇಲ್ಲಿ ನಾಯಿ ನೋಡ್ರಿ ಗಾಯ್ಸ್. ವಿಶಾಲ್ ಮಾರ್ಟಿಗೆ ಬಂದ್ವಿ. ಇಲ್ಲೇ ಐತ್ರಿ ವಿಶಾಲ್ ಮಾರ್ಟ್. ವಿಶಾಲ್ ಮಾರ್ಟಿಗೆ ಹೋಗಿ ಏನು ಬೇಕಾದ್ರೆ ತೊಗೊಂಡೆ ವಾಪಸ್ ಬರ್ತೀವಿ. ವೇಟ್ ಮಾಡಿರಿ, ಏನು ತೊಗೋತೀವಿ ಅಂತ ಗೊತ್ತಿಲ್ಲ. ಗಿಫ್ಟ್ ತೊಗೊಂಡ್ಮೇಲೆ ಬ್ಲಾಕ್ ಮಾಡ್ತೀನಿ, ವೇಟ್ ಮಾಡಿರಿ ಗೈಸ್. ಕ್ರಿಸ್ಟುಗೆ ಇದನ್ನ ತೊಗೊಂಡೇವಿ ಈಗ. ಅದರ ಅಲ್ಲೇ ಯಾಕೆ ಬರ್ತೀವಿ ಬಸ್. ಇದೇ ಗಿಫ್ಟ್ ತೊಗೊಂಡೇವಿ ಗೈಸ್. ಇದು ನಾ ತೊಗೊಂಡಿದ್ದಲ್ಲ, ಇವ ತೊಗೊಂಡಿದ್ದು. ಯಬ್ಬ ತಡಿ ರೈಟಾ ಎಲ್ಲದರ ಗೈಸ್. ಇವ ಹೆಲ್ಮೆಟ್ ಹಾಕೊಂಬಂದಿಲ್ಲ ಹೆಚ್ಚಿಗೆ, ಮತ್ತು ಪೊಲೀಸ್ರಿಗೆ ಎದುರು ಆತಾನ ಹೆಲ್ಮೆಟ್ ಹಾಕೊಂಬರ್ಲಾರ್ದ. ಇದು ಆಕ್ಚುಲಿ ಚೆನ್ನಾಗಿ ರೊಕ್ಕ ಐತೆ ಗೈಸ್. ಇವ ಏನಾರ ತಿಂದೋಗೋಣ ಅಂತಾನೆ, ರೊಕ್ಕ ಐತನ ಅಂತಾನೆ. ನೋಡೋದ್ರಿ ಏನಾಗ್ತದೆ ತಿಂದು ಗೊತ್ತಿಲ್ಲ. ಬೇಕ್ರಿ ಬೇಕ್ರಾಗ ಏನಾರ ತಿಂದೋಕೇವಿ ಹೋಗಿ. ಊಟ ಅಲ್ಲಿ ಊಟ ಮಾಡ್ಬೇಕು. ಇಲ್ಲಿ ಜಾಸ್ತಿ ತಿನ್ನೋದಾಡ್ರಿ, ಸ್ವಲ್ಪ ತಿನ್ನೋದು ಸ್ವಲ್ಪ ತಿಂದೋಕೇವಿ. ಇನ್ನೊಂದು 10 ನಿಮಿಷದಾಗ ಮನೆ ಮುಡ್ತೀವಿ. ಆದ್ರೆ ನೋಡ್ತೀನಿ ಬ್ಲಾಗ್ ಚಿಕ್ಕ ಮಾಡ್ತೀನಿ. ಇಲ್ಲೊಂದ್ರೆ ಡೈರೆಕ್ಟ್ ಬರ್ತಡೇ ಕೇಕ್ ತಿಂದು ಊಟ ಗೀಟ ಮಾಡಿ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ಬೇಕ್ರಿಗೆ ಬಂದೇವಿ. ಇಲ್ಲಿಂದ ತಿಂದು ಏನಾರ ತಿಂದ ಹೋಗ್ತೀವಿ. ಗಾಯ್ಸ್ ನಾವೀಗ ಏನಂತಾರಲ್ಲ ಹಾಂ ಮಿಡಲ್ ಮಂಕಿ ಗೇಮ್ ಅಂತೀವಿ. 3 ಮಂದಿ ಇದೇವಿ. ಇವನ ಮಂಗ್ಯ ಗಜಬ್ ಬೇಜತಿ. ಅಲ್ಲಿ ನಾ ಎಲ್ಲಿ ಮಗನ ನನಗ ಬಾ ಮಾಡಿದ್ರೆ ಫಸ್ಟ್ ಫ್ರೀ. ರಾಯ್ ಔಟ್ ಫಸ್ಟ್ ಹಚ್ ಫ್ರೀ ಹೊಡೆದನ ಫಸ್ಟ್ ಹಚ್ಚ. ಔಟ್ ಆದ ಈಗ. ಇವನ ಹೆಸರು ಕ್ರಿಸ್ಟಿಯಾನೋ ರೊನಾಲ್ಡೋ ಹಚ್ಕೋಬೇಡ್ರಿ ಮುಂದೆ, ಯಾಕಂದ್ರೆ ಬರೀ ಕ್ರಿಸ್ಟಿಯಾನೋ ಅಷ್ಟೇ. CJ 7 ಅವ, ಕ್ರಿಸ್ಟಿಯಾನೋ ಜಿಡುಗು 7 ಅವ. CJ 7 ಈ ಬರ್ತಡೇ ಬಾಯ್ ಮಂಕಿ ಅದ. ಗಾಯ್ಸ್ ಈಗ ಆಟ ಆಡಂತೀನಿ, ಆಟ ಆಡೋದ್ರಿಂದ ಸಿಗ್ತೇನೆ ನಿಮ್ಗೆ. ಬಾಯ್ ಬಾಯ್. ನಾವ್ ಹೊಸ 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 ಇನ್ವೆನ್ಷನ್ ಮಾಡಿವಿ. ಕಬಡ್ಡಿ ಗೇಮ್ ಮಾಡತೇವಿ. ಕೈ ಕಬಡ್ಡಿ ಅದಲ್ಲಿ ಕೈ ಇಲ್ಲಾರ್ದ ಕಬಡ್ಡಿ ಆಡತೇವಿ. ನಾವೊಂದು ಹೊಸ ಕಬಡ್ಡಿ ಇನ್ವೆನ್ಷನ್ ಮಾಡೀವಿ. ಏನಂತಂದ್ರ ರೈಡ್ರಿಗೆ ಕಾಲಷ್ಟೇ ಉಪಯೋಗ ಮಾಡ್ಬೇಕು, ಕೈ ಉಪಯೋಗ ಮಾಡಂಗಿಲ್ಲ. ಆಮೇಲೆ ಡಿಫೆಂಡರ್ಗೆ ಬರೇ ಕೈ ಅಷ್ಟು ಉಪಯೋಗ ಮಾಡ್ಬೇಕು, ಕಾಲು ಉಪಯೋಗ ಇಲ್ಲ. ಆದ್ರೆ ಕುಂತಲ್ಲೇ ಕುಂದ್ರಬೇಕು ಡಿಫೆಂಡ್ರ. ಸೊ ಈಗ ರಾಯ್ ರೈಡಿಂಗಿಗೆ ಬರತಾನ, ಪ್ರಾಕ್ಟೀಸ್ ಮಾಡಂತಾನ. ನಾವು 3 ಮಂದಿ ಕುಂತೇವಿ ಇಲ್ಲಿ, ಕುಂತೇನಿ. ಸೊ ಈಗ ಸ್ಟಾರ್ಟ್ ಮಾಡ್ತೇವೆ ನಮ್ಮ ಗೇಮ್ನ. ವೇಟ್ ಮಾಡ್ರಿ, ನಾವು ಈಗ ಗೇಮ್ ಆಡಿ ಆದ್ಮೇಲೆ ನಿಮ್ಗೆ ಸಿಗ್ತೇವೆ. ಬಾಯ್. ಇಲ್ಲಿ ನೋಡ್ರಿ
ಇವ್ ಊಟ ಮಾಡಕ್ ನಿಂತಾನಿಲ್ಲಿ. ನಾವ್ ತಗೊಂಡ್ ಮ್ಯಾಲ ಹೋಗೋಣ ಅಂದ್ರೆ ಇಷ್ಟು ಲಘು ಊಟ ಮಾಡಕ್ ಪ್ಲೇಟ್ ನಿಡ್ಕೊಂಡ ನೀವು ಆ ಪಿಚ್ಗೆ ನೋಡ್ರಿ ಊಟ ಮಾಡಕ್ ನಿಂತಾನ ನೋಡಿ ಡಬ್ರಿಗೆ ಕೈ ಊಟ ಮಾಡಿ ಚಪ್ರಿಲ್ ಹೋಗಿ ಬೈ ಚೋಡೋ ನಾವು ಊಟ ಮಾಡ್ತೀವಿ. ಊಟ ಮಾಡಿ ಊಟ ಮಾಡಿ ಇಲ್ಲಿ ನಮ್ಮ ಅಣ್ಣ ಕಾಯ್ಕೊಂಡ್ ಕುಂತಾನ ಊಟಕ್ಕೆ. ಸೊ ಈಗ ಊಟ ಮಾಡಿ ಹೋಗ್ತೇವೆ. ಬಾಯ್ 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 ಬಾಯ್. ಏನಲ್ಲಿ ನಾವೀಗ ಎಲ್ಲಾರು ಊಟ ಮಾಡಕ್ ಬಂದೀವಿ. ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಿ ರಾಯ್ ನಮ್ ಬಿಟ್ಟು ಊಟ ಮಾಡತಾನೆ. ಏನ್ ಮಾಡಕ್ ಬರಲ್ಲ. ಈಗ ಎಲ್ಲಾರು ಊಟ ಮಾಡತಾರ. ಇಲ್ಲಿ ಮಮ್ಮಿ ಅದಾರ ನೋಡಿ ಅಡಿಗೆ. ಈಗ ಮುಕ್ಕೊಳಕತ್ತೀನಿ. ಬರ್ತಡೇ ಮುಗೀತ. ಇಲ್ಲೇನೋ ಮಂಟಿ ಮನ್ಯಾಗ ಮುಕ್ಕೊಳಕತ್ತೀನಿ. ಸೊ ನಮ್ಮ ಅಣ್ಣ ಏನೇನೋ ಕಮೆಂಟ್ ಕೊಡತ್ತಾನ ಅಲ್ಲಿ. ಹೋಗ್ಲಿ, ನಿಮ್ಗೆ ಲೈಕ್ ಆಗಿ ಈ ವಿಡಿಯೋ ಲೈಕ್ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮಕ್ಕಳದು ಯಾರೋ ಬ್ಲಾಗ್ ಮಾಡ್ತಾರ ಅಂತ ಹೇಳಕತ್ತಂತ. ಹೋಗ್ಲಿ, ನಾವಂತೂ ಮಾಡವ, ಯಾಕಂದ್ರೆ ನನ್ನ ಬ್ಲಾಗ್ ನಾ ಮಾಡ್ತೇನೆ. ಸೊ ನೆಕ್ಸ್ಟ್ ಬ್ಲಾಗ್ ಬರೋ ಮಟ್ಟ ವೇಟ್ ಮಾಡಿರಿ. ಅಲ್ಲಿವರೆಗೂ ಗುಡ್ ಬಾಯ್. It's not a game, it's a rich